ಹಾಯ್ ಫ್ರೆಂಡ್ಸ್, ಕುಕಿಂಗ್ ವಿತ್ ರಮ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿ ಹಾಗೂ 5ರಿಂದ 10 ನಿಮಿಷದಲ್ಲಿ ರೆಡಿಯಾಗುವಂತಹ ಬಾಳೆಕಾಯಿ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಅನ್ನ ಸಾರಿನ ಜೊತೆ ರಸಮ್ ಮೊಸರನ್ನ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಲ್ಲಿ ಹೊರಗಡೆ ಸಿಗುವ ಅನ್ಹೆಲ್ತಿ ಜಂಕ್ ಫುಡ್ಸ್ ತಿನ್ನುವ ಬದಲು ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಅಚ್ಚ ಖಾರದ ಪುಡಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತಂತ. ಅರ್ಧ ಸ್ಪೂನ್ ಅರಿಶಿಣ, ಹುಣಸೆ ಹಣ್ಣಿನ ರಸ ಅರ್ಧ ಕಪ್ ತೊಗೊಂಡಿದ್ದೀನಿ, ಮತ್ತು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿಂಗ್ ಬೌಲ್ನಲ್ಲಿ ಅಕ್ಕಿ ಹಿಟ್ಟು, ಖಾರದ ಪುಡಿ, ಅರಿಶಿಣ, ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಎಲ್ಲ ಮಸಾಲೆಗಳನ್ನು ಹುಣಸೆಹಣ್ಣಿನ ರಸದೊಂದಿಗೆ ಕಲಿಸ್ಕೋಬೇಕು. ನೋಡಿ, ಹದ ಹೇಗಿರಬೇಕಂದ್ರೆ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಬಾಳೆಕಾಯಿಗೆ ಸರಿಯಾಗಿ ಹೊಂದ್ಕೊಳ್ಳೋ ಥರ ಮಸಾಲೆ ಇರಬೇಕು. ನೋಡಿ, ಚೆನ್ನಾಗಿ ನೀರೇನು ಹಾಕದಂತೆ ಹುಣಸೆಹಣ್ಣಿನ ರಸದಲ್ಲೇ ಕಲಿಸ್ಕೋಬೇಕು. ಮಸಾಲೆ ತೆಳು ಆಯ್ತಂದರೆ ಬಾಳೆಕಾಯಿಗೆ ಹಚ್ಚೋದಕ್ಕೆ ಸರಿಯಾಗಿ ಬರೋದಿಲ್ಲ ಮಸಾಲೆ. ಆದ್ದರಿಂದ ನಾವು ಹದ ನೋಡಿಕೊಂಡು ಮೀಡಿಯಮ್ ಆಗಿ ರೆಡಿ ಮಾಡ್ಕೋಬೇಕು. ಈಗ ಬಾಳೆಕಾಯಿ, ನಾನಿಲ್ಲಿ 1 ಬಾಳೆಕಾಯಿದು ಫ್ರೈ ಮಾಡ್ತಾಯಿದ್ದೀನಿ. ಬಾಳೆಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು, ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ, ಹಾಗೆ ಒಂದೊಂದೇ ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಬಾಳೆಕಾಯಿ ಎಲ್ಲ ಕಟ್ ಮಾಡಿದಾದಮೇಲೆ ನಾವು ಕಲಸಿರುವಂತಹ ಮಸಾಲೆನ 2 ಭಾಗಗಳಲ್ಲಿ ಚೆನ್ನಾಗಿ ಹಚ್ಕೋಬೇಕು ಬಾಳೆಕಾಯಿಗೆ. ನೋಡಿ, ಒಂದೊಂದೇ ಬಾಳೆಕಾಯಿ ತೊಗೊಂಡು ನೀಟಾಗಿ 2 ಭಾಗಗಳಲ್ಲಿ ಮಸಾಲೆನ ಹಚ್ಕೋಬೇಕು. ಒಂದು ವೇಳೆ ಕಲಸಿರೋ ಅಂಥ ಮಸಾಲೆ ಏನಾದರೂ ಉಳಿದ್ರೆ ಅದು 1 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಇದೇ ಮಸಾಲೆನ ಆಲೂಗಡ್ಡೆಗೂ ಕೂಡ ಫ್ರೈ ಮಾಡೋಕ್ಕೆ ಬಳಸ್ಬೋದು ನಾವು. ಇದೇ ರೀತಿಯಾಗಿ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇದೇ ರೀತಿ ಮಸಾಲೆ ಹಚ್ಚಿ ಇದೇ ಪ್ರೊಸೀಜರಲ್ಲಿ ಫ್ರೈ ಮಾಡ್ಕೋಬೋದು. ನೋಡಿ, ಈ ಬಾಳೆಕಾಯಿ ಫ್ರೈಯನ್ನು ನಾವು ಈವ್ನಿಂಗ್ ಸ್ನ್ಯಾಕಾಗಿ ಕೂಡ ಬಳಸ್ಬೋದು. ಕಾಫಿ ಜೊತೆ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ. ಈಗ ಮಸಾಲೆಗಳನ್ನೆಲ್ಲ ಹಚ್ಚಿ ಬಾಳೆಕಾಯಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ತವಾನ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ಎಲ್ಲ ಬಾಳೆಕಾಯಿನೂ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಬಾಳೆಕಾಯಿನ ಫ್ರೈ ಮಾಡಿದ್ರೆ ಅದು ಸೀದೋಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ಆದ್ದರಿಂದ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಕುಕ್ ಆಗಿದೆ. ಈಗ ಒಂದೊಂದೇ ಬಾಳೆಕಾಯಿನ ತಿರ್ಗಾಕೊಂತ ಇನ್ನೊಂದು ಭಾಗದಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕೋಬೋದು. ಈಗ ಬಾಳೆಕಾಯಿ ಚೆನ್ನಾಗಿ ಕುಕ್ ಆಗಿದೆ. ಈಗ ಕುಕ್ ಆಗಿರುವಂತಹ ಬಾಳೆಕಾಯಿನ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ನೋಡಿ, ತುಂಬಾ ಟೇಸ್ಟಿಯಾದಂತಹ ಬಾಳೆಕಾಯಿ ಫ್ರೈ ಈಗ ರೆಡಿಯಾಗಿದೆ. ತುಂಬ ಹೆಲ್ತಿನೂ ಕೂಡ ಇದು. ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಮಸಾಲೆ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.